ಫ್ರೆಂಡ್ಸ್, ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟೈಪಲ್ಲಿ ಆರೆಳೆ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸಿದ್ದೀನಿ. ಕ್ರೋಸ ಕುಚ್ಚು ಹಾಕೋದಕ್ಕೆ ಈ ವಿಧಾನ ಅದಕ್ಕಿಂತನೂ ಸುಲಭವಾಗಿರುತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ. ಕೆಲವ್ರಿಗೆಲ್ಲ ದಾರ ಸುತ್ತೋದೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ಬಿಗಿನರ್ಸ್ಗೆ. ಇದನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, 6 ಎಳೆ ದಾರ ಮಾಡೋದಕ್ಕೆ 6 ಉಂಡೆ ದಾರನೇ ತಗೋಬೇಕಾ, ಹೇಗೆ ಏನು ಅನ್ನುವಂಥದ್ದು ಜಾಸ್ತಿ ಕನ್ಫ್ಯೂಷನ್ ಇರುತ್ತೆ. ಜೊತೆಗೆ ನಾನು ಈಗಾಗಲೇ ಒಂದು ವಿಡಿಯೋ ಹೇಳಿ ಸುಮಾರು ಸತಿ ಹೇಳ್ಕೊಟ್ಟಿದ್ದೀನಿ ಆ ಮೆಥಡಲ್ಲಿ. ಈಗ ಈ ಹೊಸ ಮೆಥಡನ್ನು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು ಮತ್ತು ಈಸಿಯಾಗಿ ಆಗುತ್ತೆ ನೋಡಿ. ಅದಕ್ಕೆ ಏನು ಬೇಕಾಗಿಲ್ಲ, ಕುಚ್ಚೊಂದು ಸಿಲ್ಕ್ ಥ್ರೆಡ್ಡಂದು ಒಂದು ಟ್ಯೂಬ್ ಇದ್ದರೆ ಆಯಿತು, ಇಲ್ಲಾಂದರೆ ಜರಿ ಥ್ರೆಡ್ಡಂದು ಒಂದು ಟ್ಯೂಬ್ ಇದ್ದರೆ ಆಯಿತು. ಈಗ ನಾನು 3 ಎಳೆಯಲ್ಲಿ ಒಂದು ದಾರನ ಒಂದೇ ಸತಿಗೆ ನಾವು 3 ಎಳೆ ರೆಡಿ ಮಾಡ್ಕೊಂಬಿಡ್ಬೋದು. ಈಗ 3 ಎಳೆ ರೆಡಿಯಾಗಿದೆ. ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಈಗ ಹೊಸದಾಗಿ ಇಲ್ಲಿ ನೋಡಿ 6 ಎಳೆ ದಾರ ಒಂದು ಕಲ್ಲರು ರೆಡಿ ಇದೆ. ಇದೇ ಮೆಥಡಲ್ಲಿ ನಾನು ಸುತ್ತು ಇಟ್ಟಿರುವಂಥದ್ದು ನೋಡ್ಬೋದು. ಈಗ ಅದನ್ನಿಟ್ಟು ಇದರಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಈ ಟ್ಯೂಬಲ್ಲಾದರೂ ಮಾಡ್ಕೊಳ್ಳಿ. ಈ ಟ್ಯೂಬಲ್ಲಿ ಮಾಡಬೇಕಾದ್ರೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾವೇನು ಮಾಡಬೇಕು, ಇದನ್ನು ಒಂದು ಬಟ್ಲಲ್ಲಿ ಈ ರೀತಿ ಬಟ್ಲಲ್ಲಿ ಹಾಕೊಂಡ್ಬಿಡ್ಬೇಕು ಫಸ್ಟು. ಯಾಕೆಂದರೆ ಅದು ಸುತ್ತಿದಾಗ ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಈಗ ನೋಡಿ, ನಿಮಗೆ ಈ ರೀತಿ ಕಾಣಿಸ್ತಿದೆಯಾ? 1 ರೌಂಡು ಮತ್ತು 2 ರೌಂಡು, ಇಲ್ಲಿಗೆ 3 ದಾರ ಆಯ್ತಲ್ವ. ಈ 3 ದಾರನ ನೋಡಿ, ನೀವು ಕಾಣಿಸ್ತಿದೆಯಾ? ಈ 3 ದಾರ ಪುನಃ ತೋರಿಸ್ತೀನಿ ನೋಡಿ. ಈ ರೀತಿ ಎಡ್ಜನ್ನು ಇಟ್ಕೊಳ್ಳಿ. ಎಡ್ದ ಕೈಲಿ ಈ ರೀತಿ ಎಡ್ಜನ್ನು ಇಟ್ಕೊಂಡು ನೋಡಿ, ಸ್ವಲ್ಪ ಉದ್ದಕ್ಕೆ ಕಾಣಿಸ್ತಿದೆಯಾ? ಉದ್ದಕ್ಕೆ ಈ ರೀತಿ ಇಟ್ಕೊಂಡು ಪುನಃ ಇದನ್ನು ವಾಪಸ್ ಈ ರೀತಿ ತರಬೇಕು. ಈಗ 3 ಎಳೆ ಆಯ್ತಲ್ವ. ಈಗ ನೋಡಿ, ನಾನು ಈ ಥ್ರೆಡ್ಡಲ್ಲಿ ಟ್ಯೂಬಲ್ಲಿ ನಾನು ಯಾವ ರೀತಿ ಸುತ್ತೀನಿ ಅಂತ ನೋಡಿ. 3 ಆಗಿದೆ. ಒಂದು ಸತಲ್ಲ 2 ಸತಿ ವಿಡಿಯೋನ ನೋಡಿ, ತುಂಬಾ ಈಸಿ ಇದೆ. 3 ಈ ರೀತಿ ಇಟ್ಕೊಂಡು ಸುತ್ಕೊಳ್ಳೋದು ಈ ರೀತಿ ನೋಡಿ. ಈ ರೀತಿ ಸುತ್ಕೊಂಡಿದ್ದಾದ ನಂತರ ಇಲ್ಲಿ ಇಷ್ಟನ್ನು ಬಿಟ್ಕೋಬೇಕು. ದಾರ ಉಂಡೆಯನ್ನು ನಮ್ಮ ಈ ಕಡೆಗೆ ಇಟ್ಕೊಳ್ಳೋದು. ಈಗ ನೋಡಿ, ಈಗ ನಾವೇನು ಮಾಡಬೇಕಂತಂದರೆ ಕಾಣಿಸ್ತಿದೆಯಾ ನೋಡಿ, ಇದೇನಿದೆ ಲೂಪ್ ಇದೆಯಲ್ಲ, ಇದ್ರ ಒಳಗಡೆಯಿಂದ 2 ಬೆರಳನ್ನು ಈ ರೀತಿ ಹಾಕ್ಕೊಂಡು ಈ ಒಂದೆಳೆ ದಾರ ಐತೆ ನೋಡಿ, ಈ ಒಂದೆಳೆ ದಾರನ ಈ ರೀತಿ ಎಳ್ಕೋಬೇಕು ನೋಡಿ. ಆದಷ್ಟು ಸ್ವಲ್ಪ ಲೆಂತಿಯಾಗಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡು ಈಗ ನಾವು ಬಿಟ್ಬಿಟ್ಟು ಈ ರೀತಿ ಸುತ್ಕೊಂಡು ಹೋಗೋದು ನೋಡಿ. ಈ ರೀತಿ ಸುತ್ಕೊಂಡು ಇದು ಎಡ್ಜು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಈ ರೀತಿ ಸುತ್ತುತ್ತಾನೇ ಇರೋದು ನೋಡಿ. ಈ ರೀತಿ ಸುತ್ತುತ್ತಾನೇ ಇರೋದು. ಅದಕ್ಕೆ ನಾನು ಹೇಳುವಂಥದ್ದು, ಯಾವುದೇ ವಿಡಿಯೋನಾದ್ರೂ ನೋಡಿ, ಫುಲ್ಲು ಸುತ್ತಬಾರ್ದು ನೋಡಿ. ನಿಮಗೆ ಗೊತ್ತಾಗಲಿ ಅಂತಲೇ ತೋರಿಸ್ತೆ ನೋಡಿ. ಈಗ ಯಾವ ರೀತಿ ಅಂತಂದರೆ, ಈಗ ನೋಡಿ, ಇದು ಎಡ್ಜಿಗೆ ಬಂತು ನೋಡಿ. ಎಡ್ಜಿಗೆ ಬಂತು ಅಂದಾಗ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇದನ್ನು ಇದು ಜೊತೆ ಇದೆಯಲ್ಲ, ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು ನೋಡಿ. ನಿಧಾನವಾಗಿ ನೋಡ್ಕೊಳ್ಳಿ. ಮೇಲಿಂದ ಈ ರೀತಿ ಓಪನ್ ಮಾಡ್ಕೊಂಡು 2 ಬೆರಳಿಂದ ಈ ರೀತಿ ಇಟ್ಕೊಂಡು ಇದ್ರ ಒಳಗಡೆಯಿಂದ ಕಾಣಿಸ್ತಿದೆಯಾ? ಇದ್ರ ಒಳಗಡೆಯಿಂದ ಈ ದಾರನ ಈ ರೀತಿ ಎಳ್ಕೋಬೇಕು ನೋಡಿ. ಈ ರೀತಿ ಆದಷ್ಟು ಉದ್ದವಾಗಿ ಎಳ್ಕೊಳ್ಳಿ. ಎಳ್ಕೊಂಡಿದ್ದಾದ ನಂತರ ನಾವು ಇದನ್ನು ಸುತ್ಕೊಂಡು ಹೋಗೋದು. ಈಗ ನಮಗೆ ಒಂದೇ ಸತಿಗೆ 3 ಎಳೆ ದಾರ ರೆಡಿಯಾಗಿಬಿಡತ್ತೆ. ನಮಗೆ ಒಂದೇ ಥ್ರೆಡ್ಡಲ್ಲಿ ನಾವು ಮಾಡ್ಕೊಳ್ಳುವಂಥದ್ದು ತುಂಬ ಈಸಿ. ನಾನು ಮೊದಲು ತೋರಿಸಿದ ಮೆಥಡ್ಗಿಂತನೂ ಇದು ತುಂಬಾ ಈಸಿ ಬರುತ್ತೆ. ಅದೇನು ಮಾಡಬೇಕು, ನಾವು 2 ಟ್ಯೂಬನ್ನು ತಗೊಂಡು ಒಂದರಿಂದ ಒಂದಕ್ಕೆ ಸುತ್ತುತ್ತಾ ಹೋಗಬೇಕಾಗತ್ತೆ. ಇದರಲ್ಲಿ ಒಂದೇ ಸತಿಗೆ ನಾವು 3 ಎಳೆ ದಾರನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಈಗ ಈ ರೀತಿ ಇದೆಯಲ್ಲ, ಇದನ್ನು ಈಗ ಎಡ್ಜಿಗೆ ಬಂತಲ್ವ. ಈ ಎಡ್ಜಿಗೆ ಬಂದಾಗ ಈ 2 ಬೆರಳಿಂದ ಈ ರೀತಿ ಅಗಲ ಮಾಡ್ಕೊಳ್ಳೋದು ಕಾಣಿಸ್ತಿದೆಯಾ? ಮಾಡಿಕೊಂಡು ಇಲ್ಲಿ ಇರುವಂಥ ದಾರನ ನೋಡಿ, ಇದ್ರೊಳಗಡೆಯಿಂದ ಎಳ್ಕೊಳ್ಳೋದು ನೋಡಿ. ಈಗ 3 ಎಳೆ ದಾರ ನಮಗೆ ಆಟೋಮೆಟಿಕ್ಕಾಗಿ ರೆಡಿಯಾಗಿ ಬಂತು. ನಮಗೆ ಎಷ್ಟು ಉದ್ದ ಬೇಕು. ಮತ್ತು ಏನಾಗುತ್ತೆ, ಒಂದು ಸೀರೆಗೆ ನಾನು ಈಗ ಮಾಡ್ತಾ ಇರುವಂಥ ಕ್ರೋಸ ಡಿಸೈನ್ಗೆ ನನಗೂ ತುಂಬ ಬ್ರೈಡಲ್ ಡಿಸೈನು ಈಗಾಗಲೇ ತೋರಿಸ್ದಂಗೆ ಇದು ಫುಲ್ಲು ಒಂದು ಥ್ರೆಡ್ಡು ಏನಿದೆ, ಸಿಲ್ಕ್ ಥ್ರೆಡ್ ಬರುತ್ತೆ ನೋಡಿ, ಆ ಒಂದು ಥ್ರೆಡ್ಡನ್ನು ಇಡಿಸ್ಕೊಂಡಿದೆ ಇದು. ಯಾಕೆಂದರೆ ಡಿಸೈನು ರೆಡ್ಡಲ್ಲಿ ಜಾಸ್ತಿ ಕಾಂಟ್ರಾಸ್ಟ್ ಇದೆ, ಅದಕ್ಕೋಸ್ಕರ. ಬ್ಲ್ಯಾಕಲ್ಲಿ ನಮಗೆ ಕಡಿಮೆ ವರ್ಕ್ ಬರುತ್ತೆ ಅದೇ ಸೀರೆಗೆ, ಅದಕ್ಕೋಸ್ಕರ ಇದಕ್ಕೆ ಕಡಿಮೆ ಆಗಿ ಸುತ್ಕೋತೀನಿ, ಜಾಸ್ತಿ ಸುತ್ತೋದಿಲ್ಲ ಇದಕ್ಕೆ ನೋಡಿ. ಈ ರೀತಿ ನಾವು ಸುತ್ಕೊಂಡು ಹೋಗೋದು.
ತುಂಬ ಈಸಿ ಅಲ್ವಾ? ನಿಮ್ಗೇನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸ್ಬೇಕು ನೀವು. ಈ ಮೆಥಡ್ ಈಗಾಗಲೇ ನನ್ನ ಕಸ್ಟಮರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಾಗಿರುತ್ತೆ. ನಾನು ಸುಮಾರು ಸತಿ ಹೊಸ್ದಾಗಿ ನೋಡೋರು ಇರ್ತೀರ ಅಂತೇಳಿ ನಾನು ಸುಮಾರು ಮೆಥಡಲ್ಲಿ ನಾನು ದಾರ ಸುತ್ತೋದನ್ನು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಒಂದು ಪೌಡರ್ ಡಬ್ಬಿ ಆಗ್ಬೋದು, ಇದಕ್ಕೂ ಅಷ್ಟೇ ಯಾವುದೇ ಒಂದು ಟ್ಯೂಬೇ ಆಗ್ಬೋದು, ಒಂದು ಪೌಡರ್ ಡಬ್ಬಿ ಯಾವುದೇ ಆಗಲಿ, ಒಂದು ರೌಂಡಕ್ಕಿರುವಂಥ ವಸ್ತು ಇದೆ ಅಂತಂದರೆ ಅದರಲ್ಲಿ ನಾವು ರೆಡಿ ಮಾಡ್ಕೋಬೋದು. ನಾನು ಪೇಪರ್ ರೆಟ್ಟಲ್ಲಿ ಸುತ್ತುವಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಟ್ಯೂಬಲ್ಲಿ ಯಾವ ರೀತಿ ಆರಳೆ ದಾರನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದೊಂದು ಹೊಸ ವಿಧಾನನ ತೋರಿಸ್ಕೊಡ್ತಿದ್ದೀನಿ. ಮುಂದಿನ ವೀಡಿಯೋಸ್ಗಳಲ್ಲಿ ಯಾವ್ಯಾವ ರೀತಿ ಇನ್ನೂ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಸುತ್ಕೊಳ್ಳೋದು, ಈ ರೀತಿ ಎಳ್ಕೊಂಡ್ಬಿಡ್ಬೇಕು. ಎಳ್ಕೊಂಡು ಈ ರೀತಿ ಸುತ್ಕೊಂಡು ಹೋಗೋದು ನೋಡಿ. ಈಗ ನೀವು ಬೇಕಂದರೆ ಈಗ 2 ಕೊನೆಯಲ್ಲಿ ಹೇಳ್ತೀನಿ, ಅದನ್ನು ಏನಂತ ಕೊನೆವರೆಗೂ ವಿಡಿಯೋನ ನೋಡಿ. ಈಗ ನೋಡಿ, ಈಗ ಇಲ್ಲ ಆಯ್ತಲ್ವಾ? ಈಗ ಆದ ನಂತರ ಇದೇನು ಮಾಡಬೇಕು, ಆ್ಯಸ್ ಇಟ್ ಈಸ್ ನಾನು ಮೊದಲೇ ಹೇಳ್ದಂಗೆ ನೋಡಿ ಇದನ್ನು ಇಲ್ಲಿ 2 ಇದು ಜೊತೆಯಲ್ಲಿರುತ್ತಲ್ವ, ಈ ಜೊತೆಯಲ್ಲಿರುವಂಥದ್ದನ್ನು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಆ ಲೂಪಿಂದ ಜಾಸ್ತಿ ಒಂದಷ್ಟು ಲೆಂತಷ್ಟು ಎಳ್ಕೊಂಬಿಟ್ರೆ ನಮಗೆ 3 ಎಳೆ ದಾರ ರೆಡಿ ಆಗ್ತಾ ಹೋಗುತ್ತೆ. ಕೊನೆವರೆಗೂ ಇದೇ ರೀತಿ ಸುತ್ಕೊಂಡು ಹೋಗೋದು. ಮತ್ತೆ ನೀವು ಇದು ಒಂದು ಬೌಲೊಳಗೆ ಹಾಕೋದನ್ನು ಮರಿಬಾರ್ದು. ಯಾಕೆ ಅಂತಂದರೆ ಬೌಲೊಳಗಿದ್ರೆ ಅದು ಯಾವ ಕಡೆಗೂ ಅಳ್ಳಾಡೋದಿಲ್ಲ. ಹಾಗಾಗಿ ನಮಗೆ ದಾರ ನುಲ್ಕೊಂಡು ವೇಸ್ಟ್ ಆಗುವಂಥ ಏನು ಥ್ರೆಡ್ ಇದೆಯಲ್ಲ, ಆ ವೇಸ್ಟ್ ಆಗುವಂಥ ದಾರ ವೇಸ್ಟ್ ಆಗೋದಿಲ್ಲ. ಒಂದು ಇಂಚು ಕೂಡ ವೇಸ್ಟ್ ಆಗದಂತೆ ಈ ರೀತಿ ನಾವು ದಾರನ ರೆಡಿ ಮಾಡಿಕೊಂಡ್ರೆ ನಮಗೆ ಉಳಿತಾಯ. ಯಾಕೆ ಅಂದರೆ ಒಂದು ಸೀರೆಗೆ ಒಂದು ದಾರ ಎಲ್ಲ ಬೇಕಾಗೋದಿಲ್ಲ. ನಾವು ಸುಮಾರು ಕಲರ್ ಕಾಂಟ್ರಾಸ್ಟ್ ಹಾಕೋದ್ರಿಂದ ನಮ್ಗೆ ಅಷ್ಟು ಇದಾಗಿ ವೇಸ್ಟ್ ಆಗದಂತೆ ಉಳಿಸ್ಕೊಂಡ್ರೆ ನಾವು ಈಗ ಈ ಸಣ್ಣ ಸಣ್ಣ ದಾರ ಉಳಿದಿರುವಂಥದ್ರಲ್ಲೆಲ್ಲ ನಾವು ರೆಡಿ ಮಾಡಿಕೊಂಡು ಇನ್ನೊಂದು ಸ್ಯಾರಿಗೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಹಂಗಾಗಿ ನೀವು ಆದಷ್ಟು ಯಾವುದೇ ಪ್ರಾಡಕ್ಟ್ ಆದ್ರೂ ನಾವು ಒಂದು ದಾರನೇ ಆಗ್ಬೋದು, ಒಂದು ಉಕ್ಸೆ ಆಗ್ಬೋದು, ಯಾವುದನ್ನು ವೇಸ್ಟ್ ಮಾಡದಂತೆ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ಸಂಪಾದನೆ ಆಗತ್ತೆ. ಅದನ್ನು ಯಾವ ರೀತಿ ವೇಸ್ಟ್ ಮಾಡದೆ ನಾವು ಅದನ್ನು ನೀಟಾಗಿ ನೋಡ್ಕೋಬೇಕು. ನಮ್ಮ ಕೆಲಸದ ಜೊತೆಗೆ ಅನ್ನೋದನ್ನು ಕಲ್ತ್ಕೊಳ್ಳೋದು ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಕೆಲವ್ರು ಏನು ಮಾಡ್ತೀರಾ, ಒಂದಷ್ಟು ಆಯಿತು ಅಂದ ತಕ್ಷಣ ಅದಾಗಲೇ ಎಲ್ಲೆಲ್ಲೋ ಬಿದ್ದಿರುತ್ತೆ, ಅದನ್ನು ನೀಟಾಗಿ ಎತ್ತಿಟ್ಕೊಳ್ಳಲ್ಲ. ಆ ರೀತಿ ಎಲ್ಲ ಪ್ರಾಬ್ಲಮ್ಸು. ಹಾಗಾಗಿ ನೀಟಾಗಿ ನಾವೆಷ್ಟು ಅದನ್ನು ಕೆಲಸ ಆದ ತಕ್ಷಣ ಅದನ್ನು ಸೇವ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊತೀವೋ ಅದು ನಮಗೆ ಮುಂದಿನ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಹಂಗಾದಾಗ ನಮಗೆ ಉಳಿತಾಯನೂ ಜಾಸ್ತಿ ಆಗುತ್ತೆ. ಸಂಪಾದನೆ ಮಾಡೋದೊಂದೇ ಅಲ್ಲ, ಅದನ್ನು ಯಾವ ರೀತಿ ನೋಡಿಕೊಂಡು ಅದನ್ನು ಅದರ ವೇಸ್ಟ್ ಆಗುವಂಥದ್ರಲ್ಲೇ ಉಪಯೋಗ ಮಾಡ್ಕೊಂಡು. ಈಗ ಒಂದಷ್ಟು ಕಡಿಮೆ ದಾರ ಇಲ್ಲಿ ನೋಡಿ, ರೆಡ್ಡಲ್ಲಿ ಇಷ್ಟು ಉಳಿದಿದೆ, ಇದನ್ನು ಎಸ್ಬಿಟ್ರೆ ನಮಗೆ ಲಾಸು. ಈಗ ಇನ್ನೊಂದರಲ್ಲಿ ಈಗ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸುತ್ತಿದ್ರೆ ಒಂದು ಸಿಂಪಲ್ ಡಿಸೈನ್ ಕ್ರೋಸ ಕುಚ್ಚ ಆಗ್ಬೋದು, ಅಥವಾ ವರ್ಕು ಯಾವ ವರ್ಕ್ ಹೇಳಿ ನಾವು ಆರಿ ವರ್ಕ್ ಮಾಡೋದಕ್ಕೂ ಅದು ಯೂಸ್ ಆಗೋದ್ರಿಂದ ಅದಕ್ಕೂ ಬಳಸ್ಕೋಬೋದು. ಅಥವಾ ಅದಕ್ಕೂ ಸಾಕಾಗಿಲ್ಲ, ಒಂದಷ್ಟು ಕಡಿಮೆ ಇದೆ ಅಂದರೆ ನಾನು ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಕ್ಲಾಸ್ಗಳಲ್ಲಿ ವರ್ಕ್ ಮಾಡ್ತೀನಿ. ನಿಮಗೆ ಏನಾದರೂ ಹೊಸ ಡಿಸೈನ್ಸನ್ನು ತೋರಿಸ್ಬೇಕು ಇನ್ನು ಮುಂದಕ್ಕೆ ಅಂತಂದಾಗ ಅಂಥ ಟೈಮಲ್ಲೂ ಅದನ್ನು ಉಪಯೋಗಿಸ್ಕೋಬೋದು. ಸ್ವಲ್ಪ ಇದೆ ಅಂತ ಅದನ್ನು ಆಚೆಗೆ ಹಾಕೋದು ಬಿಟ್ಟು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಅದು ನಮಗೆ ಉಳಿತಾಯ. ಈಗ ನಾವು ಅಷ್ಟು ಈಗ ದಾರ ಇಲ್ಲ ಅಂದರೆ ನಾವೊಂದು ಚಿಕ್ಕ ಕೆಲಸ ಆದ್ರೂ ಅದಕ್ಕೆ ಹೊಸದಾಗಿ ಬಂಡವಾಳ ಹಾಕಿ ತರಿಸಲೇಬೇಕು. ಯಾಕೆಂದರೆ ಅದು ಸುಮ್ಮನೆ ಬರಲ್ಲ. ಅದಕ್ಕೆ ಸ್ವಲ್ಪ ಇದೆ ಅಂತ ಸುಮಾರು ಜನ ವೇಸ್ಟ್ ನಾನು ನೋಡಿದ್ದೀನಿ. ನಮ್ಮ ಸ್ಟೂಡೆಂಟಲ್ಲಿ ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಕೂಡ, ಈ ರೀತಿ ಮಾಡಬೇಡಿ ಅಂತೇಳಿ. ಈ ನಾನು ಆರಿ ವರ್ಕ್ ಎಲ್ಲ ಹೇಳ್ಕೊಡುವಾಗ ಇವೆಲ್ಲ ಕಾಮನ್ನಾಗಿ ಆಗುವಂಥದ್ದು. ಆಗ ನಾನು ಸುಮಾರು ಜನ ಹೇಳಿದ್ದೀನಿ, ಈ ರೀತಿ ಎಲ್ಲ ಮಾಡಿದಾಗ ವೇಸ್ಟ್ ಯಾಕೆ ಮಾಡಬೇಕು, ಇದನ್ನು ರೀಯೂಸ್ ನಾವು ಮಾಡ್ಕೋಬೋದು. ತುಂಬಾ ಎಲ್ಲ ಸುಮಾರು ಒಂದಷ್ಟು ಸ್ಟೂಡೆಂಟ್ಸ್ ತಿದ್ಕೊಂಡಿದ್ದಾರೆ. ಅದನ್ನು ಈಗ ಅವರು ಇದೇ ರೀತಿಯೇ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಅಷ್ಟೇ ಯಾವುದೇ ಒಂದು ಸಣ್ಣದು ಅಂತಲೂ ಅದನ್ನು ಎಸಿಬಾರ್ದು. ಅದು ಯಾವ ಟೈಮಲ್ಲಾದರೂ ಎಲ್ಪ್ಗೆ ಬರುತ್ತೆ. ಒಂದು ಕಡೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ಕಡೆ ಇಟ್ಟಿದ್ದೀನಿ ಅನ್ನುವಂಥದ್ದನ್ನು ನೋಡಿಕೊಂಡು ಇಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದೊಂದು ಟೈಮಲ್ಲಿ ಒಂದು ಚಿಕ್ಕ ಕ್ರಾಸ್ ಬೆಲ್ಟ್ಗೂ ಬಟ್ಟೆ ಕಲರ್ ಸಿಗದಂತೆ ಹುಡುಕಾಡುವಂಥ ದಿನಗಳು ಖಂಡಿತ ಇರುತ್ತೆ. ಟೈಲರ್ಗಳಿಗೆ ಎಲ್ಲ ಗೊತ್ತಿರುತ್ತೆ. ಈಗ ಕೆಲವರೆಲ್ಲ ಬಟ್ಟೆ ಕಡಿಮೆ ಕೊಟ್ಬಿಟ್ಟಿರ್ತಾರೆ. ಆಗ ಬೇರೆ ಕಲರೆಲ್ಲ ಹಾಕೋದಕ್ಕಾಗೋದಿಲ್ಲ.
ಅಂಥ ಟೈಮಲ್ಲಿ ಬಟ್ಟೆಗಳನ್ನು ಆದ್ರೂ ಅಷ್ಟೇ ಒಬ್ಬೊಬ್ಬರು ಸ್ವಲ್ಪ ಧಾರಾಳವಾಗಿ ತಂದುಕೊಡೋರು ಸ್ವಲ್ಪ ಜಾಸ್ತಿನೇ ತಂದಿರ್ತಾರಲ್ಲ, ಅವ್ರ ಹತ್ರ ಬಟ್ಟೆ ಮಿಕ್ಕಿರುತ್ತೆ. ಅದೆಲ್ಲನೂ ಒಂದು ಕಡೆ ಒಂದು ಕವರ್ಗೆ ಹಾಕಿ ನೀಟಾಗಿ ಮಡಚಿ ಎತ್ತಿಟ್ಟಿದ್ರೆ, ಈಗ ನಾವು ಬಟ್ಟೆ ಕಡಿಮೆ ಇದೆ ಅಂತ ನಾವು ಆಗೋದಿಲ್ಲ ಅಂತ ಕಳಿಸಿದ್ರು ಒಂದು ಕಸ್ಟಮರು ಹೋಗುತ್ತೆ. ಈಗ ನಾವು ಮಾಡಿಕೊಟ್ಟಿಲ್ಲ ಅಂದರೆ ಅದನ್ನು ಯಾರಾದರೂ ಅಡ್ಜಸ್ಟ್ ಮಾಡಿ ಮಾಡುವಂಥ ಬುದ್ಧಿವಂತರು ಇರ್ತಾರೆ, ಅಲ್ಲಿಗೆ ಹೋಗುತ್ತೆ. ಆ ಕೆಲಸ ನಾವೇ ಮಾಡಿದಾಗ ನಮ್ಮ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ, ಜೊತೆಗೆ ನಮಗೆ ಕೆಲಸನೂ ಸಿಗತ್ತೆ. ಒಂದಷ್ಟು ಇರುವಂಥ ಎಕ್ಸ್ಟ್ರಾ ವೇಸ್ಟ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡ್ರೆ ನಾವು ಅದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಂಡು ನಾವು ಅದನ್ನು ರೆಡಿ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲ ಮಾಡ್ಕೋಬೋದು. ಟೆಕ್ನಿಕ್ ಎಲ್ಲ ಸಣ್ಣ ಸಣ್ಣ ಟೆಕ್ನಿಕ್ಗಳು ತುಂಬಾ ಇರ್ತವೆ. ಹಾಗಾಗಿ ಎಲ್ಲನೂ ತಿಳ್ಕೊಬೇಕಾಗತ್ತೆ. ನಾವೊಂದು ಕೆಲಸ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದಾಗ ಅದ್ರ ಬಗ್ಗೆ ಎಲ್ಲ ನಾವು ನೀಟಾಗಿ ತಿಳ್ಕೊಬೇಕು. ಇದನ್ನು ಎಸ್ತರೆ ಏನು ವೇಸ್ಟು, ಇದನ್ನು ಇಟ್ಕೊಂಡ್ರೆ ಏನು ಉಪಯೋಗ, ಪ್ರತಿಯೊಂದನ್ನು ತಿಳ್ಕೊಂಡು ನಾವು ಇದನ್ನು ಕೆಲಸನ ಮಾಡಬೇಕಾಗತ್ತೆ. ನೋಡಿ, ಒಂದು 5-6 ನಿಮಿಷದಲ್ಲೆಲ್ಲ ನಮಗೆ ದಾರನ ಸುತ್ತಕೊಂಡಾಗಿದೆ. ನೋಡಿ, ಈಗ ಸಾಕು ಅನಿಸುತ್ತೆ ಇದಕ್ಕೆ. ನೋಡಿ, ಇಲ್ಲಿ ದಾರ 3 ಎಳೆ ದಾರ ರೆಡಿ ಇದೆ. ತೋರಿಸ್ತೀನಿ ನಾನು ಕೊನೆಯಲ್ಲಿ ಏನು ಮಾಡಬೇಕಂತೇಳಿ. ಈಗ ನೋಡಿ, ನಮಗೆ ಸಾಕಾಗಿದೆ. ಇಲ್ಲಿ ಕಟ್ ಮಾಡ್ಕೊಂಬಿಡೋಣ. ಈಗ ನೋಡ್ಬೋದು, ಇಲ್ಲಿಗೆ ಒಂದು ಎಂಡ್ ನಾಟ್ 1 ಗಂಟೆನ ಹಾಕೊಂಡ್ಬಿಟ್ರೆ, ನೋಡಿ ಗಂಟೆನ ಹಾಕೊಂಡ್ಬಿಟ್ರೆ ಬಿಡೋದಿಲ್ಲ. ಈಗ ಇದು 3 ಎಳೆ, ಇದು 3 ಎಳೆ ಇದೆ. ನೀವು ಬೇಕಂದರೆ ಇವೆರಡನ್ನು ಇಟ್ಕೊಂಡು ಹಿಂಗೆ ಜೊತೆಯಲ್ಲೇ ಮಾಡ್ಕೋಬೋದು. ನೋಡಿ, ಈ 3 6 ಎಳೆ ಕಾಣಿಸ್ತಿದೆಯಾ? 6 ಎಳೆ ಆಯಿತು. ನಮ್ಗೆ ಹಂಗೆ ಬೇಡ ಅಂತಂದರೆ ಏನು ಮಾಡಬೇಕು, ಈಗ ಒಂದು ಟ್ಯೂಬೇ ಆಗ್ಬೋದು ಅಥವಾ ಇದೇ ದಾರಕ್ಕೆ ಈಗ ಮಿಕ್ಕಿದೆ ಈ ದಾರ, ಈಗ ಅಲ್ಲಿ ಇಲ್ಲ ಹಾಕ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತಲ್ವ. ಇದನ್ನು ಈ ರೀತಿ ನಲ್ಕೊಂಡು ನೋಡಿ, ಇದನ್ನು ಒಂದು ನಾಟ್ ಹಾಕೊಂಡ್ಬಿಟ್ರೆ ಅದು ಸೇಫಾಗಿರುತ್ತೆ. ಈ ಸೇಫಾಗಿರುವಾಗ ಇವೆರಡನ್ನು ಬಾಕ್ಸ್ ಒಳಗೆ ಹಾಕ್ಕೊಳ್ಳೋಣ. ಈ ಎರಡನ್ನೂ ಸೇರಿಸಿ 1 ಗಂಟೆನ ಮಾಡ್ಕೊಳ್ಳೋಣ. ಅಲ್ಲಿಗೆ ನಮಗೆ 6 ಎಳೆ ದಾರ ಆಯಿತು. ನಿಮ್ಗೆ 7 ಎಳೆ ಬೇಕು ಅಂತಂದರೆ ಇದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ನುಲ್ಕೋಬೋದು. ಇಲ್ಲ ನಮ್ಗೆ ಇಷ್ಟೇ ಸಾಕು, ಮಿನಿಮಮ್ 6 ಎಳೆ ನಮಗೆ ಸಾಕು. ಒಂದು ಥಿಕ್ನೆಸ್ ಇರುವಂಥ ಡಿಸೈನು ಅಂತ ಬಂದಾಗ ನಿಮಗೆ 7 ಎಳೆ ಬೇಕು ಅಂತಂದರೆ ನೀವು ಅದನ್ನು ಸುತ್ಕೋಬೋದು. ಈಗ ಈ 3 ಎಳೆ ಏನು ದಾರ ಇದೆಯಲ್ಲ, ಇದೇ 3ಅನ್ನು ನಾವು ಈಗ ಇದಕ್ಕೆ ಸುತ್ಕೊಂಡ್ಬಿಟ್ರೆ ಈಗ ಮಿಕ್ಕಿರುವಂಥ ದಾರನೂ ಸೇಫು. ನಾನು ಹೇಳ್ದಂಗೆ ವರ್ಕೋಗಾಗತ್ತೆ. ಏನಕ್ಕಾದರೂ ನಮಗೆ ಈಗ ನಿಮಗೆ ಕ್ಲಾಸ್ಗಳು ಮಾಡ್ತೀನಿ ಆಗ ಮಾಡೋದಕ್ಕೂ ವರ್ಕ್ ಮಾಡೋದಕ್ಕೂ ನಮಗೆ ಬೇಕಾಗತ್ತೆ. ಈಗ ನೋಡಿ, 6 ಎಳೆ ದಾರ ಈಸಿಯಾಗಿ ರೆಡಿಯಾಗೋಯ್ತು. ತುಂಬಾ ಈಸಿಯಾಗಿ ರೆಡಿಯಾಗೋಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಕ್ರೋಸಾ ಕುಚ್ಚು ಇಷ್ಟು ಈಸಿನ ಅನ್ಬೇಕು ಆ ರೀತಿ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈಗ ಇದರಲ್ಲೇ ಇದೇ ಟ್ಯೂಬ್ಗೆ ನಾನು ಸುತ್ತೋದ್ರಿಂದ ಕೆಳಗಡೆ ಮಿಕ್ಕಿರುವಂಥ ದಾರನೂ ಸೇಫಾಗಿರುತ್ತೆ. ನಮಗೆ ಬೇಕಂತಂದರೆ ಈ ದಾರದಲ್ಲೂ ಸ್ವಲ್ಪ ಮಿಗಬಹುದು. ಯಾಕೆ ಅಂದರೆ ಬ್ಲ್ಯಾಕ್ ಕಲರ್ ದಾರ ಸ್ವಲ್ಪ ಕಡಿಮೆನೇ, ಡಿಸೈನ್ ಕಡಿಮೆನೇ ಇದೆ. ನಾನು ವರ್ಕ್ ಮಾಡ್ತೀನಲ್ಲ, ಖಂಡಿತವಾಗ್ಲೂ ಆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ತುಂಬಾ ಬ್ರೈಡಲ್ ಕ್ರೋಸಾ ಕುಚ್ಚನ್ನು ಹಾಕ್ತಾ ಇರುವಂಥದ್ದು 3 ಕಲರ್ ದಾರನ ಉಪಯೋಗಿಸ್ಕೊಂಡು. ಮತ್ತು ಇನ್ನೊಂದು ನಿಮ್ಗೆ ಹೇಳಬೇಕು, ನಾನು ದಾರದ ಒಳಗಡೆ ನಮಗೆ ಒಂದೊಂದು ಡಿಸೈನ್ಗೆ 6 ಎಳೆ ದಾರದೊಳಗಡೆ ಸಣ್ಣ ಬೀಡ್ಸನ್ನು ಸೇರಿಸ್ಕೋಬೇಕು ಫಸ್ಟೇ. ಸೇರಿಸ್ಕೊಂಡಾಗ ನಾವು ವರ್ಕನ್ನು ಮಾಡಬೇಕು ಅದರಲ್ಲಿ ಸೇರಿಸಿ. ಅದನ್ನು ಹೇಗೆ ಮಾಡೋದು, ಅದನ್ನು ದಾರನ ಯಾವ ರೀತಿ ದಾರದೊಳಗಡೆ 6 ಎಳೆ ದಾರದೊಳಗಡೆ ಶುಗರ್ ಬೀಡ್ಸ್ ಬರುತ್ತೆ ನೋಡಿ ನಾವು ವರ್ಕ್ ಮಾಡುವಾಗ, ಆ ಬೀಡನ್ನು ಸೇರಿಸ್ತೀನಿ. ಅದನ್ನು ಯಾವ ರೀತಿ ಯಾವ ಟೆಕ್ನಿಕಲ್ಲಿ ಸೇರಿಸೋದು ಮತ್ತು ನಾವು ಒಂದೊಂದೇ ಪೋಣಿಸ್ಬೇಕಾ ಅಥವಾ ಯಾವ ರೀತಿ ನಾನು ಅದರೊಳಗಡೆ ಅವನ್ನ ಇನ್ಸಲ್ಟ್ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಮಿಸ್ ಮಾಡ್ದಂತೆ ವಿಡಿಯೋನ ಎಲ್ಲರೂ ನೋಡಿ. ಆದಷ್ಟು ಕ್ರೋಸಾ ಕುಚ್ಚು ಕಲಿಬೇಕು ಅನ್ನೋವಂಥವ್ರಿಗೆ ಆ ಟೆಕ್ನಿಕ್ ಎಲ್ಲ ಬೇಕಾಗತ್ತೆ, ಅವ್ರಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದು ಬರುತ್ತೆ. ಆನಂತರ ನಾನು ಕ್ರೋಸಾ ಡಿಸೈನನ್ನು ವರ್ಕನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ. ಅದನ್ನು ನಾನು ಹೆಂಗೂ ನಾನು ಈ ವರ್ಕನ್ನು ಮಾಡೋದಕ್ಕೆ ಆ ದಾರದೊಳಗಡೆ ನಾನು ಬೀಡ್ಸನ್ನು ಇನ್ಸಲ್ಟ್ ಮಾಡಬೇಕು, ಅದನ್ನೇ ಯಾವ ರೀತಿ ಮಾಡ್ತೀನಿ ಅನ್ನುವಂಥದ್ದು ಇನ್ನೊಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಅದನ್ನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಆದಷ್ಟು ಈ ವಿಡಿಯೋದಲ್ಲಿ ತಿಳಿಸಿ, ನೀವು ಕೊನೆವರೆಗೂ ನೋಡಿದರೆ ನನಗೆ ಗೊತ್ತಾಗತ್ತೆ. ಈ ವಿಷಯ ತಿಳ್ಕೊಂಡು ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ದಾರದೊಳಗಡೆ ಸಣ್ಣ ಬೀಡ್ಸನ್ನೇ ಯಾವ ರೀತಿ ಇನ್ಸಲ್ಟ್ ಮಾಡೋದು ಅನ್ನೋ ವಿಡಿಯೋನ ಹಾಕಬೇಕಾ ಬೇಡವಾ ಅಂತೇಳಿ ನೀವು ಯಾವ ರೀತಿ ಕಮೆಂಟಲ್ಲಿ ತಿಳಿಸ್ತೀರಾ ಅದೇ ರೀತಿ ನಾನು ಮಾಡ್ತೀನಿ.
ಆದಷ್ಟು ಹೇಳಿ ನನಗೆ ದಾರದೊಳಗೆ ಹಾಕುವಂಥದ್ದು ವಿಡಿಯೋ ಬೇಕಾ ಅಂತೇಳಿ. ದಾರದೊಳಗಡೆ ಸಣ್ಣ ಬೀಡ್ಸನ್ನು ಯಾವ ರೀತಿ ಇನ್ಸಲ್ಟ್ ಮಾಡಿ ರೆಡಿ ಮಾಡ್ಕೊಳ್ಳೋದು ಕ್ರೋಸ ಕುಚ್ಚು ಹಾಕೋದಕ್ಕೂ ಮೊದಲು ಅಂಥೇಳಿ. ಹಂಗಿದ್ರೆ ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈಗ ನೋಡಿ ಎರಡೂ ದಾರ ನೋಡಿ ನಾನು ಏನು ಲೆಕ್ಕ ಹಾಕೊಂಡು ನಾನು ಇದನ್ನು ಸುತ್ತಿಲ್ಲ ನೋಡಿ. ಆದರೂ ಒಂದಿಷ್ಟುದ್ದ ವ್ಯತ್ಯಾಸ ಬಂದಿದೆ ಬಿಟ್ಟರೆ ಕರೆಕ್ಟಾಗಿ ಬಂದಿದೆ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಟು ಇದನ್ನು ಆರೆಳೆಗೂ ಲಾಸ್ಟಲ್ಲಿ ಒಂದು ಸತಿ ಎಂಡನ್ನ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ನೋಡಿ ಎಷ್ಟು ಬೇಗ ರೆಡಿ ಆಗೋಯ್ತಲ್ವ. ಈ ಟ್ಯೂಬ್ಗಳನ್ನು ಖಾಲಿಯಾದಾಗ ಎಸಿಬಾರ್ದು, ಅದನ್ನೇ ಇಟ್ಕೊಳ್ಳಿ, ನಮಗೆ ಯೂಸ್ ಆಗುತ್ತೆ. ನೋಡಿ 2 ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಗೋಲ್ಡ್ ಕಲರ್ ಒಂದು ದಾರ ರೆಡಿಯಾಗಿದೆ, ಹೊರಗಡೆ ಇದೆ. ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಈ ರೆಡ್ಡು ಇದಕ್ಕೆ ನಾನು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ನೀವು ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿದ್ರೆ ಖಂಡಿತ ಆ ವಿಡಿಯೋನ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಆದಷ್ಟು ಈ ಟೆಕ್ನಿಕ್ಕನ್ನು ಬೇರೆಯವ್ರಿಗೂ ತಿಳಿಲಿ ಅಂತ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.